ಒಂದೂರಲ್ಲಿ ಒಬ್ಬ ಕಷ್ಟಪಟ್ಟು ಮನೆ ಕಟ್ಟಿದ. ಆ ಮನೆ ಕಟ್ಟಿ ಇನ್ನೇನು ಓಪನಿಂಗ್ ಮಾಡಬೇಕು ಅನ್ನೋಷ್ಟರಲ್ಲಿ ಒಂದಿನ ರಾತ್ರಿ ಆ ಮನೆ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹತ್ತಿ ಬೂದಿ ಆಗೋಯಿತು. ಆಗ ಆ ಮನೆ ಕಟ್ಟಿದ ವ್ಯಕ್ತಿಗೆ ಎಲ್ಲರೂ ಅನುಕಂಪ ತೋರ್ಸೋಕೆ ಶುರು ಮಾಡಿದರು. ಪಾಪ ಕಷ್ಟಪಟ್ಟು ಮನೆ ಕಟ್ಟಿದ, ಮನೆಯೆಲ್ಲ ಸುಟ್ಟು ಬೂದಿ ಆಗೋಯಿತು ಅಂತ. ಆದರೆ ಆ ವ್ಯಕ್ತಿ ಮನಸ್ಸಲ್ಲಿ ಯಾವುದೇ ದುಃಖ ಮಾತ್ರ ಯಾರಿಗೂ ಕಾಣಲಿಲ್ಲ. ಆಗ ಎಲ್ರಿಗೂ ಆಶ್ಚರ್ಯ ಆಗಿ, ಏನು ಅಷ್ಟು ಕಷ್ಟಪಟ್ಟು ಮನೆ ಕಟ್ಟಿದೆ, ಆದರೂ ಅದು ಸುಟ್ಟೋಯ್ತು, ಆದರೆ ನಿನ್ನ ಮುಖದಲ್ಲಿ ಯಾವುದೇ ದುಃಖ ನೋವು ಕಾಣ್ತಾ ಇಲ್ಲ, ಯಾಕೆ ಅಂತ ಕೇಳಿದರು. ಆಗ ಆತ ಹೇಳ್ದ, ನಾನು ಕಟ್ಟಿದ ಮನೆ ಏನೋ ಸುಟ್ಟು ಬೂದಿ ಆಯಿತು, ಆದರೆ ನಾನು ಮರುದಿನ ಓಪನಿಂಗ್ ಮಾಡಿ ಆ ಮನೆಗೆ ಶಿಫ್ಟ್ ಆಗೋನಿದ್ದೆ. ಒಂದು ವೇಳೆ ಆ ಶಾರ್ಟ್ ಸರ್ಕ್ಯೂಟ್ ಆ ರಾತ್ರಿ ಆಗದೆ ನಾವು ಹೋದ ಮೇಲೆ ಆಗಿ ಆ ಮನೆಗೆ ಬೆಂಕಿ ಹತ್ತಿ ಬೂದಿ ಆಗಿದ್ದರೆ ನಮ್ಮ ಮನೆಯವರೆಲ್ಲ ಸತ್ತು ಹೋಗಿರೋರು. ಆದರೆ ಆ ದೇವ್ರ ದಯದಿಂದ ಹಾಗಾಗಲಿಲ್ಲ, ಅದಕ್ಕೆ ನಾನು ಸಂತೋಷದಿಂದ ಇದ್ದೇನೆ ಅಂತ ಹೇಳ್ದ. ಇದರಿಂದ ಅರ್ಥ ಆಗೋ ವಿಷಯ, ಒಮ್ಮೊಮ್ಮೆ ಒಳ್ಳೆಯದರಲ್ಲೂ ಕೆಟ್ಟ ಪರಿಣಾಮ ಇರುತ್ತೆ, ಕೆಟ್ಟದರಲ್ಲೂ ಒಳ್ಳೆಯ ಪರಿಣಾಮ ಇರುತ್ತೆ. ಆದರೆ ಅವನ್ನು ನೋಡೋ ದೃಷ್ಟಿಕೋನ ನಮ್ಮ ಮನಸ್ಸಲ್ಲಿರಬೇಕು.